ಮಲೇಷ್ಯಾ ದೇಶಕ್ಕೆ ಸ್ವಾಗತ ಏಂಜಲ್ಸ್. ನಿಮ್ಮೆಲ್ಲರಿಗೂ ಮೊದಲನೇ ದೇಶಕ್ಕೆ ಹೋಗಬೇಕಾದ್ರೆ ನಿಜವಾಗ್ಲೂ ನಾನು ಮತ್ತೆ ಎರಡನೇ ಸತಿ ಇಂಟರ್ನ್ಯಾಷನಲ್ ಫ್ಲೈಟ್ ಹತ್ತುತ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಎರಡನೇ ದೇಶಕ್ಕೆ ಹೋಗಬೇಕಾದ್ರೆ ಮತ್ತೆ ಮೂರನೇ ಸತಿನೂ ನಾನು ಇನ್ನೊಂದು ದೇಶಕ್ಕೆ ಹೋಗ್ತೀನಿ, ಮೂರನೇದು ಇಂಟರ್ನ್ಯಾಷನಲ್ ಟ್ರಿಪ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಆದರೆ ಹಂಗೂ ಹಿಂಗೂ ನೋಡ್ರಿ, ಮಲೇಷ್ಯಾ ಒಂದು 10ನೇ ಕಂಟ್ರಿ ಆಗೋಯ್ತು. ಸದ್ಯಕ್ಕೆ ನಾನು ಇಮಿಗ್ರೇಷನ್ ಹತ್ರ ಹೋಗ್ತಾ ಇದ್ದೀನಿ. ನಾನು ಬೆಂಗಳೂರಿಂದ ಹೇಗೆ ಬಂದೆ, ಫ್ಲೈಟ್ ಟಿಕೆಟ್ಸ್ಗೆ ಎಷ್ಟಾಯಿತು, ವೀಸಾಗೆ ಏನು ಮಾಡಿದೆ, ಬ್ಯಾಗೇಜ್ದೇನು ತಲೆನೋವಾಯಿತು, ಬ್ಯಾಗೇಜ್ದೇನೋ ತಲೆನೋವಾಗಿಲ್ಲ, ಸೊ ಎಲ್ಲ ನೋಡ್ಕೊಂಡು ಬನ್ನಿ. ಇಮಿಗ್ರೇಷನ್ ಆದಮೇಲೆ ಸಿಗ್ತೀನಿ ಇಲ್ಲಿ. ಮತ್ತೊಮ್ಮೆ ಬಂದೆ ನಮ್ಮ ಉದ್ಯಾನವನಕ್ಕೆ. ಸಾರಿ, ಉದ್ಯಾನವನ ಅಲ್ಲ, ಉದ್ಯಾನವನದಂತಹ ಏರ್ಪೋರ್ಟಿಗೆ ಬಂದಿದ್ದೀನಿ. ಸೊ ಇವಾಗ ಬೋರ್ಡಿಂಗ್ ಪ್ರೊಸೀಜರಲ್ಲಿ ಇದ್ದೀನಿ. ಆಲ್ರೆಡಿ ಈ ಏರ್ಪೋರ್ಟ್ ಬಗ್ಗೆ ನಾನು ಥೈಲ್ಯಾಂಡ್ಗೆ ಹೋಗುವಾಗ ವಿಡಿಯೋ ಮಾಡಿದ್ದೆ. ನಮ್ಮ ಬೆಂಗಳೂರು ಏರ್ಪೋರ್ಟ್ಗೆ ಫಸ್ಟ್ ಟೈಮ್ ನಾನು ಥೈಲ್ಯಾಂಡ್ಗೆ ಹೋಗುವಾಗ ಬಂದಿದ್ದು ನೋಡಿದ್ದೀರಾ ಆಲ್ರೆಡಿ, ಎಷ್ಟು ಬ್ಯೂಟಿಫುಲ್ ಆಗಿದೆ. ಸೊ ಸೀದಾ ಮ್ಯಾಟ್ರಿಗೆ ಬರ್ತೀನಿ. ನಾನು ಇಲ್ಲಿಂದ ಕೋಲಾಲಂಪುರ್ ಮಲೇಷ್ಯಾಗೆ ಹೋಗ್ತಾ ಇದ್ದೀನಿ, ಕೋಲಾಲಂಪುರ್ ರಾಜಧಾನಿಗೆ. ಫ್ಲೈಟ್ ಟಿಕೆಟ್ಸ್ ಬಂದು ನನಗೆ 10,000 ರೂಪಾಯಿ ಆಯಿತು. ಮತ್ತು ಸೆಕೆಂಡ್ ಬಂದು ವೀಸಾ. ನಮ್ಮ ಭಾರತದವ್ರಿಗೆ ಡಿಸೆಂಬರ್ 31ನೇ ತಾರೀಕು 2024ರವರೆಗೂ ವೀಸಾ ಫ್ರೀ ಇದೆ. ಯಾವುದೇ ರೀತಿ ವೀಸಾಗೆ ಅಂತ ನಾವು ₹1 ಕೊಡೋ ಹಾಗಿಲ್ಲ. ಆದರೆ ಒಂದು ಕಂಡೀಷನ್ ಇದೆ. MDAC ಅಂತ ಒಂದು ಫಾರಮ್ ಬರುತ್ತೆ. ಆ ಫಾರಮ್ದು ನಾನು ವೆಬ್ಸೈಟ್ ಲಿಂಕು ಮತ್ತು ಸ್ಕ್ರೀನ್ಶಾಟ್ ಹಾಕಿದ್ದೀನಿ ನೋಡಿ. ಆ ಫಾರಮ್ನ ನಾವು ಇನ್ನೇನು ಟ್ರಿಪ್ ಸ್ಟಾರ್ಟ್ ಆಗುತ್ತೆ ಅನ್ನುವಾಗ 2 ದಿನದ ಮುಂಚೆ ನಮ್ಮದು ಹೋಟೆಲ್ ಡೀಟೇಲ್ಸು, ರಿಟರ್ನ್ ಡೀಟೇಲ್ಸು ಆ್ಯಂಡ್ ಫ್ಲೈಟ್ ಪಾಸ್ಪೋರ್ಟ್ ಡೀಟೇಲ್ಸು, ಹೋಗೋ ಫ್ಲೈಟ್ ಡೀಟೇಲ್ಸು ಇಷ್ಟು ಮಾತ್ರ ಕೇಳುತ್ತೆ. ಫ್ರೀ ಅದು. ಅದನ್ನು ಫುಲ್ ಅಪ್ಡೇಟ್ ಮಾಡಿ ಸಬ್ಮಿಟ್ ಮಾಡಿದ್ರೆ ನಮ್ಮ ಇಮೇಲ್ ಐಡಿಗೆ ಒಂದು ಪಿನ್ ಬರುತ್ತೆ. ಆಮೇಲೆ ಮತ್ತೆ ಪುನಃ ಅದರಲ್ಲೇ ಗೆಟ್ ಪಾಸ್ ಅಂತ ಕಡೆ ಹೋಗಿ ಆ ಪಿನ್ ಹಾಕಿದ್ರೆ ಒಂದು ಪಾಸ್ ಬರುತ್ತೆ. MDAC ಫಾರ್ಮ್ ಒಂದು ಕಂಪಲ್ಸರಿ. ಕಂಪ್ಲೀಟ್ ಆಯಿತು. ರಿಟರ್ನ್ ಟಿಕೆಟ್ಸ್ ಯಾವಾಗಿದೆ ಆ್ಯಂಡ್ MDAC ಫಾರ್ಮ್ ಫಿಲ್ ಮಾಡಿದ್ದೀರಾ ಅಂತ ಕೇಳಿಬಿಟ್ಟು ಹೋಟೆಲ್ ಬುಕ್ಕಿಂಗ್ ಒಂದು ಚೆಕ್ ಮಾಡಿದ್ರು ಅಷ್ಟೇ. ನಾನು ಟ್ರಾವೆಲ್ ಮಾಡ್ತಾ ಇರೋದು ಏರ್ ಏಷ್ಯಾ ಏರ್ಲೈನ್ಸಲ್ಲಿ. ಲಾಸ್ಟ್ ಟೈಮ್ ಥೈಲ್ಯಾಂಡ್ಗೂ ನಾನು ಅದೇ ಏರ್ಲೈನ್ಸಲ್ಲೇ ಬುಕ್ ಮಾಡಿದ್ವಿ. ಇದೊಂದು ಬಡ್ಜೆಟ್ ಏರ್ಲೈನ್ಸು. ಸೊ ಇದರಲ್ಲಿ ನಾವು ಬುಕ್ ಮಾಡೋ ಪ್ರತಿಯೊಂದು ಟಿಕೆಟ್ಗೂ 7 kg ಅಷ್ಟೇ ಲಗೇಜ್ ಅಲೋ ಮಾಡ್ತಾರೆ. ಅದು ಹ್ಯಾಂಡ್ ಬ್ಯಾಗ್ ಲಗೇಜು. ಅದು ಬಿಟ್ಟರೆ ನಾವು ಚೆಕ್-ಇನ್ ಬ್ಯಾಗೇಜ್ ಅಂತ ತೊಗೊಂಡ್ರೆ ಅದು 3,500 4,000 ಆ ಥರ ಇರುತ್ತೆ. ಅಪ್ ಟು 20 kg ಏನೋ ಅಲೋವೆನ್ಸ್ ಇರುತ್ತೆ. ನಾನು ಲಾಸ್ಟ್ ಟೈಮ್ ಥರನೇ ಏನು ಮಾಡಿದೆ ಅಂದರೆ 7 kg ಬ್ಯಾಗೇಜ್ ಏನಿದೆ ಟಿಕೆಟ್ ಜೊತೆ, ಅದ್ರ ಜೊತೆ ಇನ್ನೊಂದು 7 kgನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಈ ಬ್ಯಾಗ್ ಒಂದು 7 kg, ಈ ಬ್ಯಾಗ್ ಒಂದು 7 kg ಎಕ್ಸ್ಟ್ರಾ. ಆ 7 kgಗೆ ನನಗೆ 1,000 ರೂಪಾಯಿ ಆಯಿತು. ಸೊ ಹೋಗ್ತಾ 1,000, ಬರ್ತಾ 1,000. ಇಲ್ಲಿ ನಮ್ಮ ಏಂಜಲ್ ಸಿಕ್ಬಿಟ್ರು ಒಬ್ಬರು. ಚೆನ್ನಾಗಿದೆ, ನೀವು ಚೆನ್ನಾಗಿದೆ. ಕನ್ನಡ ಬರುತ್ತೆ ಅಲ್ವಾ ಸರ್? ಚೆನ್ನಾಗಿದ್ದೀರಾ ಸರ್? ಥ್ಯಾಂಕ್ ಯು. ಸೊ ಖುಷಿ ಆಯಿತು ನನಗೆ. ಈ ಜರ್ನಿಯ ಫಸ್ಟು ಡೇ ಅಲ್ಲೇ ನನಗೆ ಹೊರಡಬೇಕಾದ್ರೇ ಒಬ್ಬರು ಏಂಜಲ್ ಸಿಕ್ಕಿದ್ರು. ಖುಷಿ ಆಯಿತು. ನಿಮ್ಮ ಹೆಸರು ಸರ್? ವಿಶ್ವಾಸ್ ಅಂತೇಳಿ. ನೈಸ್ ಸರ್, ನೈಸ್ ಮೀಟಿಂಗ್ ಯು. ಥ್ಯಾಂಕ್ ಯು. ನಾನು ಇಷ್ಟು ಕಡಿಮೆ ದುಡ್ಡಿಗೆ ಫ್ಲೈಟ್ ಟಿಕೆಟ್ಸ್ಗಳನ್ನ ಹೇಗೆ ಬುಕ್ ಮಾಡೋಕ್ಕಾಗುತ್ತೆ ಅಂತಂದರೆ, ನಾನು ಆದಷ್ಟು ಸ್ಕೈ ಸ್ಕ್ಯಾನರ್ ಅನ್ನೋ ಅಪ್ಲಿಕೇಶನ್ನ ಯೂಸ್ ಮಾಡ್ತೀನಿ. ಅದು ಒಂದು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ನು. ನಾನು ಯಾವುದೇ ಡೈರೆಕ್ಟ್ ಏರ್ಲೈನ್ ವೆಬ್ಸೈಟಲ್ಲಿ ಬುಕ್ ಮಾಡಲ್ಲ. ಮತ್ತು ಹಾಗಾಗಿ ನನಗೆ ಪ್ರೈಸಸ್ ಕಡಿಮೆ, ಹಾಗಾಗಿ ನನಗೆ ಕೆಲವೊಂದು ಟಿಕೆಟ್ ಪ್ರೈಸ್ಗಳು ತುಂಬ ಕಡಿಮೆ ಸಿಗುತ್ತೆ. ಆ್ಯಂಡ್ ಇದ್ರ ಜೊತೆಗೆ ನಾನು ಇನ್ನೊಂದು ಪ್ರೋ ಟಿಪ್ ಹೇಳ್ತೀನಿ. ಟಿಪ್ ಏನಂದರೆ, ಆದಷ್ಟು ನೀವು ಫ್ಲೈಟ್ ಟಿಕೆಟ್ಸ್ಗಳನ್ನ ಮಂಗಳವಾರ ಬುಧವಾರ ಟೈಮು, ಅದು ಮಧ್ಯರಾತ್ರಿ ಮೇಲೆ ಸರ್ಚ್ ಮಾಡಿ. ಅಂದರೆ ಬೇರೆ ದಿನಗಳಿಗಂತ ಕಂಪೇರ್ ಮಾಡಿಕೊಂಡ್ರೆ ಆ ಟೈಮಲ್ಲಿ ನಿಮಗೆ ಫ್ಲೈಟ್ ರೇಟ್ಗಳು ತುಂಬ ಕಡಿಮೆಗೆ ಸಿಗುತ್ತೆ. ಹಾಗಾಗಿ ನನಗೆ 10,000 ರೂಪಾಯಿಗೆ ಕೋಲಾಲಂಪುರ್ ಟಿಕೆಟ್ ಸಿಕ್ತು. ನೆಕ್ಸ್ಟು ಇಮಿಗ್ರೇಷನ್ನು, ಸೆಕ್ಯೂರಿಟಿ ಚೆಕ್ಕು. ಇಮಿಗ್ರೇಷನ್ ಆದಮೇಲೆ ಸಿಗ್ತೀನಿ. ಇಮಿಗ್ರೇಷನ್ ಮುಗೀತು. ಏನು ಗೊತ್ತಾ, ಇಮಿಗ್ರೇಷನಲ್ಲಿ ಒಂದು ಖುಷಿ ಏನಂದರೆ, ಯಾವಾಗಲೂ ಹೋಗೋದು ಕನ್ನಡದಲ್ಲಿ ಮಾತಾಡ್ಸಿದ್ರು. ಆ್ಯಂಡ್ ಇನ್ನೊಂದು ಏನಂದರೆ, ನಾನು ಏನೂ ಕ್ವೆಶನ್ ಕೇಳಲಿಲ್ಲ. ನಾನು MDAC ಫಾರ್ಮ್ ಫಿಲ್ ಆಗಿದೆಯಾ ಅದು ಕೇಳಲಿಲ್ಲ. ರಿಟರ್ನ್ ಯಾವತ್ತು ಅಂತ ಕೇಳಿದ್ರು, 16 ತಂದೆ. ಆಮೇಲೆ ವೀಡಿಯೋಸ್ ಬಗ್ಗೆ ಕೇಳಿದ್ರು, ಚೆನ್ನಾಗಿ ಆಗ್ತಿದೆ ವೀಡಿಯೋಸ್ ಅಂತೆಲ್ಲ ಹೇಳಿದ್ರು. ಮೇ ಬಿ ಅವ್ರಿಗೆ ನನಗೆ ಗೊತ್ತು ಅನಿಸುತ್ತೆ. ಆ್ಯಂಡ್ ಖುಷಿ ಆಯಿತು ನನಗೆ. ಸೆಕ್ಯೂರಿಟಿ ಚೆಕ್ಕಲ್ಲೂ ಅಷ್ಟೇ ಫುಲ್ ಕ್ಲಿಯರಾಗಿ ಕ್ಲೀನ್ ಕೃಷ್ಣಪ್ಪ ಥರ ಮುಗಿಸ್ಕೊಂಡು ಬಂದಿದ್ದೀನಿ. ಬನ್ನಿರಿ, ಬೆಂಗಳೂರು ಡ್ಯೂಟಿ ಫ್ರೀ ಬಂತು. ಬೆಂಗಳೂರು ಏರ್ಪೋರ್ಟ್ ಬಗ್ಗೆ ನಾನು ನಿಮಗೇನು ಹೇಳಂಗೆ ಇಲ್ಲ. ಲಾಸ್ಟ್ ಟೈಮ್ ಹೇಳಿದ್ದೀನಿ, ಎಂಥ ಸಖತ್ತಾಗಿರೋ ಏರ್ಪೋರ್ಟ್ ನಮ್ಮದು. ಹೆಮ್ಮೆಯಿಂದ ಹೇಳ್ಕೊಬೋದು ನಾವು ಬೆಂಗಳೂರಿನವರು ಮತ್ತು ಬೆಂಗಳೂರು ಏರ್ಪೋರ್ಟ್ ನಮ್ಮದು ಅಂತ.
ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಟ್ರಾವೆಲ್ ಇನ್ಶೂರೆನ್ಸು 381 ರೂಪಾಯಿ ಏನೋ ಆಯಿತು. ಟ್ರಾವೆಲ್ ಇನ್ಶೂರೆನ್ಸ್ ಪ್ರತಿ ಸತಿನೂ ತೊಗೊತೀನಿ. ಆಲ್ರೆಡಿ ನಾನು ಅಬುದಾಬಿಯಲ್ಲಿ ಫ್ಲೈಟ್ ಕ್ಯಾನ್ಸಲ್ ಆದಾಗ ಅದು ಕ್ಲೈಮ್ ಮಾಡಿರೋದ್ರ ಬಗ್ಗೆನೂ ಹೇಳಿದ್ದೀನಿ. ನನಗೆ 11,000 ಏನೋ ಫ್ಲೈಟ್ ಟಿಕೆಟ್ದು ಬಂತು ದುಡ್ಡು ಅಂತ. ಸೊ ಫ್ಲೈಟ್ ಕ್ಯಾನ್ಸಲೇಷನ್ಸ್ ಆದರೆ, ನಮ್ಮ ಬ್ಯಾಗ್ ಕಳೆದೋದ್ರೆ ಇಂಥ ಟೈಮಲ್ಲೆಲ್ಲ ಟ್ರಾವೆಲ್ ಇನ್ಶೂರೆನ್ಸ್ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಬಂದರು ಲಾಂಚ್ ಬಂದರು. ಲಾಸ್ಟ್ ಟೈಮ್ ನಾನು ಸ್ವಲ್ಪ ಪ್ರಿಪೇರ್ ಆಗಿ ಬಂದಿರಲಿಲ್ಲ, ಹಾಗಾಗಿ ಲಾಂಚ್ ಒಳಗಡೆ ನನ್ನ ಬಿಟ್ಟಿರಲಿಲ್ಲ. ಈ ಸಲ ಪ್ರಿಪೇರ್ ಆಗಿ ಬಂದಿದ್ದೀನಿ, ನೋಡೋಣ ಲಾಂಚ್ ಒಳಗಡೆ ನನ್ನ ಬಿಡ್ತಾರ ಅಂತ. ಎಲ್ಲಿ ಕೂತಿದ್ದೀನಿ ಅಂದ್ಕೊಂಡ್ರಿ? ನೋಡ್ರಿ, ಟರ್ಮಿನಲ್ 2 ಏರ್ಪೋರ್ಟ್ ಲಾಂಚ್ ಒಳಗಡೆ ಬಂದುಬಿಟ್ಟಿದ್ದೀನಿ. ನಾನು ಹೇಳಿರ್ಲಿಲ್ವ ಈ ಸಲ ಪಕ್ಕಾ ಪ್ರಿಪೇರ್ ಆಗಿ ಬಂದುಬಿಟ್ಟಿದ್ದೀನಿ ಅಂತ. ಸಾಮಾನ್ಯವಾಗಿ HDFCದು ಗೋಲ್ಡ್ ಅಥವಾ ಪ್ಲ್ಯಾಟಿನಮ್ ಕಾರ್ಡ್ ತೊಗೊಳ್ತೀನಿ. ನಂದು ಇವತ್ತು ಯಾವ ಕಾರ್ಡ್ ತೊಗೊಂಡ್ರಂದರೆ SBI ಪ್ರೈಮ್ ಕಾರ್ಡಿಂದ ನನಗೆ ಇಲ್ಲಿ ಆಕ್ಸೆಸಿಬಿಲಿಟಿ ಸಿಕ್ತು. ಸೊ ಬನ್ನಿ, ಈ ಏರ್ಪೋರ್ಟ್ ಲಾಂಚ್ ಹೇಗಿದೆ ಎಕ್ಸ್ಪ್ಲೋರ್ ಮಾಡ್ಕೊಂಡು ಏನೇನು ಐಟಮ್ಸ್ ಇದೆ ನೋಡ್ಕೊಂಡು ಬರೋಣ. ಹಾಗೆ ಸಿನಿಮ್ಯಾಟಿಕ್ ಶಾರ್ಟ್ಸ್ ಹಾಕ್ತೀನಿ, ಆಮೇಲೆ ತಿಂತ ಕೂತ್ಕೊಂಡು ಮಾತಾಡೋಣ, ಆಯಿತಾ? ಫ್ರೀ ವೈಫೈ ತೊಗೋಬೇಕು ಅಂದರೆ ಈ ಲಾಂಜಲ್ಲಿ ನಮ್ಮ ಬೋರ್ಡಿಂಗ್ ಪಾಸ್ನ ಸ್ಕ್ಯಾನ್ ಮಾಡಿ ಬಾರ್ಕೋಡ್ನ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನೆಲ್ಲ ಅಕ್ಸೆಪ್ಟ್ ಮಾಡಿದರೆ ನಮಗೆ ವೈಫೈದು ಫ್ರೀ ವೌಚರ್ ಸಿಗುತ್ತೆ. ಫುಡ್ ಆಪ್ಷನ್ಸ್ ಅಂತೂ ನಿಜವಾಗ್ಲೂ ಸಿಕ್ಕಾವಡೆ ಅಂದರೆ ಸಿಕ್ಕಾವಡೆ ಸಕ್ಕತ್ತಾಗಿದೆ. ಲೈವ್ ಪಾಸ್ತಾ ಮಾಡಿಕೊಡ್ತಾರೆ, ದೋಸೆ ಹಾಕ್ಕೊಡ್ತಾರೆ, ಮತ್ತು ವೆಜಿಟೇರಿಯನ್ ಆಪ್ಷನ್ನು ಜಾಸ್ತಿ ಇದೆ ಪನ್ನೀರಲ್ಲಿ. ಆಮೇಲೆ ಥಾಯ್ ಕರಿ, ಶಾಂಘಾಯ್ ಪನ್ನೀರ್ ಕರಿ, ಪನ್ನೀರ್ ಸಾಸ್ ಸಮಥಿಂಗ್, ನೂಡಲ್ಸು, ಆಮೇಲೆ ವೆರೈಟಿ ಆಫ್ ಸ್ಯಾಲಡ್ಸು, ಡೆಸರ್ಟ್ಸು, ಮೂಂಗ್ ದಾಲ್ ಹಲ್ವಾಯಿಂದನೇ ಸ್ಟಾರ್ಟ್ ಮಾಡ್ತೀನಿ ನಾನು. ನನ್ನ ಟೇಸ್ಟ್ ಕೂಡ ಸಖತ್ತಾಗಿದೆ. ಇಷ್ಟೆಲ್ಲದಕ್ಕೂ ನಾನು ಪೇ ಮಾಡ್ತಾ ಇರೋದು ಬರೀ 2 ರೂಪಾಯಿ ಅಷ್ಟೇ. ಓಕೆ, ತಿನ್ನೋಣ ಆಯಿತಾ? ಬ್ಯಾಟಿಂಗ್ ಮಾಡ್ತಾಯಿದ್ರೆ ಕಂಫರ್ಟಬಲ್ ಇದ್ದೀರಾ ಇಲ್ಲ ಅಂತ ಮತ್ತು ಪ್ಯಾಸೆಂಜರ್ ಇದ್ರು ಅವ್ರನ್ನ ಗೇಟ್ ಹತ್ರ ಬಿಟ್ಟೆ, ಅದು ಯಾವ ಗೇಟ್ ಅಂತ ಗೊತ್ತಿರಲಿಲ್ಲ. ಓಕೆ, ಸೊ ನೋಡಿ, ಏರ್ಪೋರ್ಟ್ ಒಳಗಡೆ ಇನ್ನೊಬ್ಬರು ಏಂಜಲ್ ಕೂಡ ಸಿಕ್ಕಿದ್ರು, ಲಕ್ಷ್ಮೀಕಾಂತ್ ಅವರು. ಸೊ ನೀವು ಇಲ್ಲೇ ವರ್ಕ್ ಮಾಡೋದೆ ಸರ್? ವೀಡಿಯೋಸ್ ಎಲ್ಲ ಚೆನ್ನಾಗಿ ಬರ್ತಿದೆಯಾ, ನೋಡ್ತಿದ್ದೀರಾ? ಥ್ಯಾಂಕ್ ಯು. ಸೊ ಏನಂದರೆ ನನ್ನ ಗೇಟಲ್ಲಿ ನೋಡಿದ್ರಂತೆ, ನನಗೆ ಮೆಸೇಜ್ ಮಾಡಿದ್ರು ಇನ್ಸ್ಟಾಗ್ರಾಮಲ್ಲಿ ಎಲ್ಲಿದ್ದೀರಾ ಅಂತ. ಸೊ ನನ್ನ ಲಾಂಚ್ ಅಂತ ಹೇಳಿದೆ, ಇಲ್ಲೇ ಹುಡ್ಕೊಂಡು ಬಂದಿದ್ದಾರೆ. ತುಂಬ ಖುಷಿ ಆಯಿತು ಅವ್ರನ್ನ ನೋಡಿ. ಇಲ್ಲ ಏನೂ ಡಿಸ್ಟರ್ಬ್ ಆಗಲ್ಲ, ಮಾತಾಡ್ಸಿದ್ರೆ ಇನ್ನೂ ಖುಷಿ ಜಾಸ್ತಿ ಆಗುತ್ತೆ ಸರ್. ಇರಲಿ ಸರ್, ಖುಷಿ ಆಯಿತು ಸರ್, ಥ್ಯಾಂಕ್ ಯು. ದೇವ್ರೆ, ಅವಾಗಿಂದ ಇಲ್ಲಿ ಅಕ್ಕಪಕ್ಕದವರೆಲ್ಲ ಹೇಳಿ ಹುಡುಗಿ ಮೆಂಟ್ಲು ಥರ ಕ್ಯಾಮ್ರಾ ನೋಡ್ಕೊಂಡು ಮಾತಾಡ್ತಿದ್ದಾಳೆ ಅನ್ಕೊ. ಇವಾಗ ಗೊತ್ತಾಗುತ್ತೆ ನಾನು ಯಾರ ಜೊತೆ ಮಾತಾಡ್ತಾ ಇದ್ದೀನಿ ಅಂತ, ನಿಮ್ಮೆಲ್ಲರ ಜೊತೆ. ಸೊ ನಮಗೆ ಕೊಡ್ತಾರಲ್ಲ ವೌಚರ್ಸು, ಡ್ರಿಂಕ್ಸ್ ವೌಚರ್ಸು. ನಾವು ಇನ್ ಕೇಸ್ ಹಾಟ್ ಡ್ರಿಂಕ್ಸ್ ಎಲ್ಲ ಕುಡಿಯಲ್ಲ, ಎಣ್ಣೆ ಅಂತಂದರೆ ಮಾಕ್ಟೇಲ್ಸು ಕೊಡ್ತಾರೆ. ನಾನು ಇವಾಗ ಒಂದು ಬ್ಲೂ ಲಗೂನ್ ಮಾಕ್ಟೇಲ್ ತೊಗೊಂಡೆ. ಇನ್ನೊಂದು ಇರೋ ವೌಚರ್ಗೆ ಇನ್ನೊಂದು ತೊಗೊಬೋದು ನಾನು. ಸದ್ಯಕ್ಕೆ ಒಂದು ಕುಡಿದು ಮುಗಿಸೋಣ ಅಂತ ಒಂದು ತೊಗೊಂಡಿದ್ದೀನಿ. 11:25 ಬರಬೇಕಾಗಿದ್ದಿದ್ದು ಫ್ಲೈಟು 12:20 ಬರ್ತಾಯಿದೆ. ಅಂದರೆ ಡಿಲೇ ಆಗಿದೆ ಫ್ಲೈಟು, ಹತ್ತತ್ರ 1 ಗಂಟೆ ಡಿಲೇ ಆಯಿತು. ಸೊ ಅದಕ್ಕೆ ಹೋಗೋದೋ ಬೇಡೋ ಅಂತ ಯೋಚನೆ ಮಾಡಿಕೊಂಡು ಇಲ್ಲೇ ಕೂತಿದ್ದೀನಿ ಲಾಂಚ್ ಒಳಗಡೆನೇನು. ಹಾಯ್ ಮಾಡಿಬಿಡಿ ಕಿರಣ್ ಅವರೇ. ಕಿರಣ್ ಅವರು ನನ್ನನ್ನು ನೋಡಿ ಮಾತಾಡ್ಸಿದ್ರು, ಖುಷಿ ಆಯಿತು. ಬಾಯ್ ಸರ್. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್. ಮಲೇಷಿಯಾ
ಮಲೇಷ್ಯಾ ದೇಶಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡ್ಕೊಂಡು ಬಂದ್ರಲ್ಲ ಬೆಂಗಳೂರಿಂದ ನಾನು ಹೇಗೆ ಬಂದೆ, ಕಮ್ಮಿ ಪ್ರೈಸ್ಗೆ ಫ್ಲೈಟ್ ಟಿಕೆಟ್ ಹೇಗೆ ಸಿಕ್ತು 10,000 ರೂಪಾಯಿಗೆ ಅಂತ, ಆ್ಯಂಡ್ ಎಷ್ಟು ಈಸಿಯಾಗಿ ಇಮಿಗ್ರೇಷನ್ ಆಯಿತು. ಅಲ್ಲಿರಲಿ ಇವಾಗಷ್ಟೇ ಇಲ್ಲಿ ಇಮಿಗ್ರೇಷನ್ ಮುಗಿಸ್ಕೊಂಬಂದೆ. ಏನೂ ಕೇಳಲಿಲ್ಲ. ಪಾಸ್ಪೋರ್ಟು ಬೋರ್ಡಿಂಗ್ ಪಾಸ್ ಕೊಟ್ಟೆ, ಅದಾದಮೇಲೆ MDAC ಫಾರ್ಮ್ ಕೇಳಿದ್ರು, ಪ್ರಿಂಟೌಟ್ ತೊಗೊಂಡು ಬಂದಿದ್ದೆ, ಅದನ್ನು ಕೊಟ್ಟೆ ಅಷ್ಟೇ. ತಮ್ಮ ಇಂಪ್ರೆಷನ್ ತೊಗೊಳ್ತಾರೆ ಅಂತೆಲ್ಲ ನಾನು ಕೇಳ್ಪಟ್ಟಿದ್ದೆ. ಆ್ಯಂಡ್ ಈವನ್ ಫ್ಲೈಟಲ್ಲಿ ಪೈಲಟ್ ಕೂಡ ಅನೌನ್ಸ್ ಮಾಡಿದ್ರು. ಬಟ್ ತಮ್ಮ ಇಂಪ್ರೆಷನ್ ಆಗಲಿ ಇನ್ನೊಂದಾಗಲಿ ಏನೂ ತೊಗೊಳ್ಳಿಲ್ಲ. ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಬಂದಮೇಲೆ ಮುಂದಿನ ಇಂಪಾರ್ಟೆಂಟ್ ಕೆಲಸ ಏನಂದರೆ ಆ ದೇಶದ್ದು ಸಿಮ್ಮು ಮತ್ತು ಆ ದೇಶದ್ದು ಲೋಕಲ್ ದುಡ್ಡನ್ನು ತೊಗೋಬೇಕು. ಆ ಸಿಮ್ಮು ಅಷ್ಟೇ ಕ್ಲೂಕ್ ಅಂತ ಒಂದು ಆ್ಯಪ್ ಇದೆ, KLOOK. ಅಡ್ವಾನ್ಸ್ ಆಗಿ ನಾವು ಆ ಅಪ್ಲಿಕೇಶನಲ್ಲೇ ಸಿಮ್ನ ಬುಕ್ ಮಾಡಿರ್ಬೋದು. ಇವಾಗ ನಾನು ಬುಕ್ ಮಾಡಿದ್ದೀನಿ, ಅದೇ ಆ ಅಂಗಡಿನ ಹುಡುಕ್ತಾ ಇದ್ದೀನಿ. ಆ ಅಂಗಡಿ ಲೆವೆಲ್ 2 ಅಲ್ಲಿದೆ. ಲೆವೆಲ್ 2ಗೆ ಹೋಗ್ಬೇಕು ನಾನು. ಆದರೆ ಸಿಮ್ ತೊಗೊಳಕ್ಕೆ ಮೊದಲಿಗೆ ಏನು ಬೇಕು ಹೇಳಿ, ನಮಗೆ ಈ ದೇಶದ ರೊಕ್ಕ ಬೇಕ್ರಿ. ರೊಕ್ಕ ಏನು ಗೊತ್ತಾ, ತುಂಬ ಡಿಫ್ರೆನ್ಸ್ ಇದೆ ಇಲ್ಲೆಲ್ಲ ಕರೆನ್ಸಿ ಎಕ್ಸ್ಚೇಂಜ್ಗಳು. ನಾನು ಡಾಲರ್ಸ್ ತಂದಿರ್ತೀನಲ್ಲ, ಸೊ ಯಾಕೋ ನನಗಿಲ್ಲಿ ಕನ್ವರ್ಟ್ ಮಾಡಿಸೋದಕ್ಕೆ ಮನಸ್ಸೇ ಬರ್ತಾಯಿಲ್ಲ. ಸೊ ನಾನು ATM ಕಾರ್ಡಲ್ಲೇ ವಿಡ್ರಾ ಮಾಡಿಬಿಡ್ತೀನಿ. ಎಲ್ಲ ಒಂದು 5-6 ಅಂಗಡಿಗಳಲ್ಲಿ ನೋಡಿದೆ. ಆನ್ಲೈನ್ ರೇಟು $1 4.7 ಮಲೇಷಿಯನ್ ರಿಂಗೇಟ್ ಇದೆ. ಬಟ್ ಇಲ್ಲೆಲ್ಲ ಮ್ಯಾಕ್ಸಿಮಮ್ ಅಂದರೆ 4 ರೂಪಾಯಿ 30 ಪೈಸೆ ಕೊಡ್ತಿದ್ದಾರೆ ಅಷ್ಟೇ. 4.3, 4.2, 4.1 ಹಿಂಗಿದೆ. ಅಂದರೆ ನನಗೆ ಹತ್ತತ್ರ ಸಿಕ್ಕಾಪಟ್ಟೆ ಲಾಸ್ ಆಗೋಗುತ್ತೆ. ಅದಕ್ಕೆ ನಾನು ಏನು ಮಾಡ್ತೀನಿ, ನನ್ನ ಹತ್ರ 0 Forex ಚಾರ್ಜಸ್ದು ಒಂದು ATM ಕಾರ್ಡ್ ಇದೆ. ಆಲ್ರೆಡಿ ನಾನು ಹೇಳಿದ್ದೀನಿ ನಿಮಗೆ, FI ಕಾರ್ಡು. ಸೊ ಆ ಕಾರ್ಡಲ್ಲಿ ನಾನು ಏನೂ ಚಾರ್ಜಸ್ ಇಲ್ದಂಗೆ ಆನ್ಲೈನ್ ರೇಟ್ ಏನಿದೆ ಆ ರೇಟ್ಗೆ ನಾನು ಇಲ್ಲಿ ವಿಡ್ರಾ ಮಾಡ್ತಾಯಿದ್ದೀನಿ. 400 ರಿಂಗೇಟ್ಸ್ ನೋಡಿದ್ರಾ. ಸೊ ಪ್ರೆಸ್ ಇಫ್ ಕರೆಕ್ಟು. ಜಣ ಕಾಂಚಾಣ ಬಂತು. ಅದ್ರ ಜೊತೆಗೆ ರಿಸಿಪ್ಟು ಬಂತು. ಬ್ಯಾಂಕ್ ನೆಗಾರ ಮಲೇಷಿಯಾ 50 ರಿಂಗಿಟ್ ಅಂತ ಕರೀತಾರೆ. ನಾವು ರೂಪಾಯಿ ಅಂತೀವಲ್ಲ, ಇವ್ರು ರಿಂಗಿಟ್ಟು. ಇಲ್ಲೊಬ್ಬರು ರಾಜ ತಾತ ಇದ್ದಾರೆ. ಅದು ಬಿಟ್ಟು ದಾಸವಾಳ ಹೂವು ಇದೆ. ಪ್ಲಾಸ್ಟಿಕ್ ಕರೆನ್ಸಿ ಥರ ಇದೆ, ಅಂದರೆ ನಮ್ಮ ಥರ ಕರೆನ್ಸಿನೇ, ಪೇಪರು. ನಮ್ದು 2,000 ರೂಪಾಯಿ ನೋಟ್ ಮುಟ್ಟಿದಾಗ ಹೆಂಗೆ ಫೀಲ್ ಆಗುತ್ತೆ ಹಂಗೆ ಫೀಲ್ ಆಗುತ್ತೆ. ಇಲ್ಲೊಬ್ಬರು ಯಾರೋ ಇದ್ದಾರೆ ನೋಡಿ. ಇಲ್ಲಿ ಇದು ಇಸ್ಲಾಮಿಕ್ ಕಂಟ್ರಿ ಅಲ್ವಾ, ಸೊ ಇಲ್ಲಿ ಉರ್ದುವಲ್ಲಿ ಬರೆದಿದ್ದಾರೆ. ಇಲ್ಲೂ ಉರ್ದುವಲ್ಲಿ ಬರೆದಿದ್ದಾರೆ. ಈ ಕಡೆ ಇಂಗ್ಲೀಷಲ್ಲಿದೆ. 50 ರೂಪಾಯಿ ಇದು. 50 ರೂಪಾಯಿ ಅಂದರೆ ನಮ್ಮ ಬೆಲೆ ಎಷ್ಟು ಗೊತ್ತಾ, ಒಂದು ಮಲೇಷಿಯನ್ ರಿಂಗೇಟ್ ಅಂದರೆ ನಮ್ಮದು 17.5 ರೂಪಾಯಿ ಲೆಕ್ಕ ಹಾಕೊಂಬಿಡಿ. ಇನ್ನೇನು ಕೈಗೆ ರಾಕ್ ಬಂತ, ಮೊದಲಾಗ ಒಂದು ಸಿಮ್ ತಗೊಳ್ಳೋಣ. ಸೊ ಡಿಜಿ ಅಂತ ಹೇಳಿಬಿಟ್ಟು ಆ್ಯಕ್ಚುಲಿ ಪೂರ್ತಿ ಮಲೇಷ್ಯಾದಲ್ಲಿ ಎಲ್ಲರೂ ಒಳ್ಳೆ ರಿವ್ಯೂಸ್ ಹಾಕಿರೋ ಹೈ ಸ್ಪೀಡ್ ಇಂಟರ್ನೆಟ್ ಇರೋ ಸಿಮ್ಮು. ಬಟ್ ಇನ್ನೊಂದು ಏನು ಗೊತ್ತಾ, ಇಲ್ಲಿ ಬಂದು ಡೈರೆಕ್ಟಾಗಿ ಸಿಮ್ ತೊಗೊಳ್ಳೋರಿಗೆಲ್ಲ ಸಿಮ್ ಸ್ಟಾಕಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು ಕೊಡ್ತಾಯಿದ್ರು. ನಾನು ಕ್ಲೂಕಲ್ಲೇ ಮೊದಲೇ ಪ್ರೀ ಬುಕ್ ಮಾಡಿದ್ದಿದ್ದರಿಂದ ಕ್ಲೂಕಲ್ಲಿ ಯಾರ್ಯಾರು ಆನ್ಲೈನಲ್ಲಿ ಪ್ರೀ ಬುಕ್ ಮಾಡ್ಕೊಂಡು ಬಂದಿದ್ರು ಸಿಮ್ ಪರ್ಚೇಸ್ಗೆ, ಅವರೆಲ್ಲರಿಗೂ ಡಿಜಿ ಸಿಮ್ಮೇ ಕೊಟ್ಟರು. ಸೊ 1 ತಿಂಗಳದಿದೆ ಡೇಟಾ, 50 GB ಡೇಟಾ ಮತ್ತು ಅನ್ಲಿಮಿಟೆಡ್ ಲೋಕಲ್ ಕಾಲ್ಸು. ಇವಾಗ ಲೆವೆಲ್ 1ಗೆ ಹೋಗಬೇಕು. ಡೌನ್ ಸ್ಟೇರ್ಸ್. ಥ್ಯಾಂಕ್ ಯು. ಬಸ್ಸು ಹೋಗ್ಬಿಟ್ಟಿದ್ಯಾ ಪ್ಲೀಸ್? ಇವ್ರೇನ್ರಿ ಬಸ್ಸಿಗೆ BIS ಅಂತ ಹಾಕೋರೆ. ಈ ಥರ ಏನಾದರೂ ಸ್ಕೂಲಲ್ಲಿ ನಾನು BUS ಬಸ್ಸಿಗೆ BIS ಬಸ್ ಅಂತ ಹಾಕಿದ್ದಿದ್ರೆ 4 ಬಾರಿಸಿರೋರು ನಮ್ಮ ಮಿಸ್ಸು ಬ್ಯಾಕಲ್ಲಿ. ಸಿಟಿಯಿಂದ 1.5 ಅವರ್ 60 ಕಿಲೋಮೀಟರ್ಸ್ ಏನೋ ದೂರ ಇದ್ದೀವಿ. ಏರ್ಪೋರ್ಟ್ ಇರೋದೇ ಅಲ್ಲಿ. ಸಿಟಿ ಸೆಂಟ್ರಲ್ಗೆ ಹೋಗಬೇಕು ನಾವು. ಬುಕ್ ಮಾಡಿರೋ ಹೋಟೆಲ್ಲು, ಹಾಸ್ಟೆಲ್ಗಳು ಮತ್ತು ಟೂರಿಸ್ಟ್ ಪ್ಲೇಸಸ್ಗಳಿಗೆಲ್ಲ ಹೋಗಬೇಕಂದ್ರೆ ಸಿಟಿ ಸೆಂಟ್ರಲ್ಗೆ ಹೋಗಬೇಕು. KL ಸೆಂಟ್ರಲ್ಗೆ ಹೋಗ್ಬೇಕು ನಾನು. ಅಯ್ಯಯ್ಯೋ 9:15ಗೆ ನೆಕ್ಸ್ಟ್ ಇರೋದಿನ ಬಸ್ಸು. ಬುಕ್ ಮಾಡ್ಕೊಂಬಿಡೋಣ. 18 ಸಿಂಗಲ್ ಸೀಟ್ ತೊಗೊಂಡೆ. ಕನ್ಫರ್ಮ್ ಬುಕ್ಕಿಂಗು. 16 ಮಲೇಷಿಯನ್ ರಿಂಗೇಟ್ ಆಯಿತು. ಬಂತು ಬಸ್ ಟಿಕೆಟು. ಸ್ಕೇಪಿಯಾ ಕಾರ್ಡ್ ಯೂಸ್ ಮಾಡಿದೆ ಇವಾಗ. ಬನ್ನಿ ನಾನು ತೊಗೊಂಡಿರೋ ಟಿಕೆಟ್ನ ಇಲ್ಲಿ ಪರೀಕ್ಷೆ ಮಾಡೋಣ. ಏನು ಗೊತ್ತಾ, ಅದನ್ನು ನೋಡ್ಬಿಟ್ಟು ಫ್ಲೈಟ್ ಟಿಕೆಟ್ ಡೀಟೇಲ್ಸ್ ಯಾಕೆ ಇಲ್ಲ ಆಗ್ತಿದ್ದಾರೆ ಅಂದರೆ ಆಮೇಲೆ ಹತ್ರ ಹೋಗಿ ನೋಡ್ತೀನಿ, ಅದೆಲ್ಲ ಬಸ್ ಡೀಟೇಲ್ಸು. ಬಸ್ಗೂ ಫ್ಲೈಟ್ ಅಷ್ಟೇ ಮರ್ಯಾದೆ ಕೊಡ್ತಾರೆ ಇಲ್ಲಿ.
ಸಿಟಿ ಸೆಂಟ್ರಲ್ಗೆ ಹೋಗೋದಕ್ಕೆ 3 ಥರ ಆಪ್ಷನ್ ಇದೆ. ಒಂದು ಟ್ರೈನ್ ಬಂದ್ಬಿಟ್ಟು KL ಎಕ್ಸ್ಪ್ರೆಸ್ ಅಂತ ಹೇಳಿಬಿಟ್ಟು ಅದೇನಂದರೆ ತುಂಬ ಬೇಗ ಹೋಗುತ್ತೆ, ಯಾಕಂದರೆ ಟ್ರಾಫಿಕ್ ಇರಲ್ವಲ್ಲ, ಮತ್ತು ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ, 55 ರಿಂಗೇಟೋ ಏನೋ ಕೊಡಬೇಕು. ಎರಡನೇ ಆಪ್ಷನ್ ಬಂದ್ಬಿಟ್ಟು ಬಸ್ಸು ಬೆಟರ್ ಅಂತ ಹೇಳ್ತೀನಿ, ಯಾಕಂದರೆ 16 ರಿಂಗೇಟ್ ಆಯಿತು. ಅದ್ರದ್ದು ಪ್ರೈಸ್ ಇಲ್ಲಿ ಬರ್ತಿದೆ ನೋಡಿ, ನಮ್ಮ ಪ್ರೈಸು 16 ರಿಂಗೇಟು. ಮತ್ತು ನಾನು ಕ್ಯಾಶ್ಲೆಸ್ ಹೋದೆ, ನಾನು ಕಾರ್ಡಲ್ಲೇ ಪೇ ಮಾಡಿ ಅಲ್ಲಿ ಮಿಷಿನ್ ಇಟ್ಟಿದ್ರಲ್ಲ ಅದರಲ್ಲೇ ತೊಗೊಂಡೆ. ಇನ್ನೊಂದು ಆಪ್ಷನ್ ಬಂದ್ಬಿಟ್ಟು ಕ್ಯಾಬು. ಇವಾಗ ಗ್ರ್ಯಾಬಲ್ಲಿ 3-4 ಜನ ಬರ್ತಿದ್ದೀರಾ ಅಂದರೆ ಗ್ರ್ಯಾಬ್ನೇ ಬೆಸ್ಟ್ ಅಂತ, ಗ್ರ್ಯಾಬಲ್ಲಿ ಹೋಗೋದೇ ಬೆಸ್ಟ್ ಅಂತ ಅನಿಸುತ್ತೆ. ಸೋಲೋ ಇಬ್ಬರು ಬರ್ತಿದ್ದೀರಾ ಅಂದರೆ ಬಸ್ಸಲ್ಲಿ ಹೋಗೋದು ಬಡ್ಜೆಟ್ಗೂ ಒಳ್ಳೆಯದು, ಪ್ಲಸ್ ಕನ್ವೀನಿಯೆಂಟು. ನಾನು ಫ್ಲೈಟಿಗೆ ಕರೀತಾರೆ ಅಂತ ಅಂದ್ಕೊಂಬಿಟ್ಟು ಅಲ್ಲೇ ಎಂಟ್ರಿ ಗೇಟಲ್ಲೇ ಕೂತಿದ್ದೀನಿ. ನೋಡಿದ್ರೆ ಬಸ್ ಬಂದು ಕಾಯ್ತಾ ಇದೆ. ಸದ್ಯ ಏನು ಇಷ್ಟೊತ್ತಾದರೂ ಬರಲಿಲ್ವಲ್ಲ ಅಂದರೆ ಅಲ್ಲಿ ಸ್ಟೇಟಸ್ ನೋಡಿದ್ರೆ ಆನ್ ಟೈಮ್ ಅಂತಿದ್ದು ಡಿಪಾರ್ಟೆಡ್ ಆಗೋಯ್ತು. ಬಂದೆ, ಬ್ಯಾಗ್ನ ಬಸ್ ಒಳಗೆ ಹಾಕಿದ್ದೀನಿ. ಬಸ್ಸಲ್ಲಿ KL ಸೆಂಟ್ರಲ್ಗೆ ಹೋಗ್ತಾ ಇದ್ದೀನಿ. KL ಸೆಂಟ್ರಲ್ ಬಂದು ಅದೊಂಥರ ನಮ್ಮ ಮೆಜೆಸ್ಟಿಕ್ ಇದ್ದಂಗೆ. ಸೊ ಅಲ್ಲಿಂದ ಮತ್ತೆ ಪುನಃ ನಾನು ಮೆಟ್ರೋ ತೊಗೊಂಡು ನಾನು ಬುಕ್ ಮಾಡಿರೋ ಹಾಸ್ಟೆಲ್ಗೆ ಹೋಗಬೇಕು. Esa piel morena me vuelve loco. Yo me enamoré. ಬ್ಯಾಗಲ್ಲಿ ನಂದು. So let me take my bag. This one. ಹಾಂ, ಥ್ಯಾಂಕ್ ಯು ಸೋ ಮಚ್. ಏರ್ಪೋರ್ಟಿಂದ ಬಂದೆ. ಇವಾಗ ನಾನು ಇಲ್ಲಿಂದ ಮೆಟ್ರೋ ತೊಗೊಂಡು ಬನ್ನಿ ಹೇಳ್ತೀನಿ. ಥೈಲ್ಯಾಂಡ್ ಅಷ್ಟಂತೂ ದಗೆ ಇಲ್ಲ, ನಾರ್ಮಲ್ ಆಗಿದೆ. ನಮ್ಮ ಬೆಂಗಳೂರು ವೆದರ್ ಥರ ಇದೆ ಸದ್ಯಕ್ಕೆ. ಯಾಕಂದರೆ ಇವಾಗ ಟೈಮ್ ಬಂದು 11 ಗಂಟೆ, ಅಷ್ಟೇನು ದಗೆ ಇಲ್ಲ. ಸೊ ಈ KL ಸೆಂಟ್ರಲ್ ಅಂದರೆ ಹೇಗೆ ಅಂದರೆ ಇಲ್ಲಿ ಪ್ರತಿಯೊಂದಕ್ಕೂ ಇದು ಒಂದೇ ಜಾಗ. ಅಂದರೆ ಟ್ರೈನಲ್ಲಿ ಬಂದ್ರೂ ಇಲ್ಲೇ ಬಂದು ನಿಲ್ಲಿಸುತ್ತೆ KL ಸೆಂಟ್ರಲ್. ಅಂದರೆ ಈ KSRTC ಥರ ಇಂಟರ್ಸ್ಟೇಟ್ ಬಸ್ಗಳು ಬಂದು ಇಲ್ಲೇ ನಿಲ್ತವೆ. ಆಮೇಲೆ ಈ ಸಿಟಿ ಒಳಗಡೆ ಓಡಾಡೋ ಮೆಟ್ರೋನು ಆಲ್ಮೋಸ್ಟ್ ಎಲ್ಲ ಜಾಗಕ್ಕೂ ಇಲ್ಲಿಂದ ಕನೆಕ್ಟಿವಿಟಿ ಇದೆ. ಆಮೇಲೆ ಇನ್ನೇನು ಗ್ರ್ಯಾಬು ಅದು ಇದು ಎಲ್ಲನೂ ನಡೆಯುತ್ತೆ. ಇದು ಮೆಟ್ರೋ ಲೈನು, ಕೆಲೆನಾಥ್ ಜಯ ಲೈನ್ ಅಂತ ಹೇಳ್ಬಿಟ್ಟು KL ಸೆಂಟ್ರಲ್ ರೆಡ್ 1 ಆ ಥರ ಸುಮಾರು ಥರ ಇದೆ. ಅಲ್ಲಿ KTM ಕಮ್ಯೂಟರ್ ಅಂತಿದೆ, ಅಲ್ಲಿ KLIA ಟ್ರಾನ್ಸಿಟ್, ಅದು ರೆಗ್ಯುಲರ್ ಟ್ರೈನ್ಸು. ಬಸ್ಸೆಲ್ಲ ಅಂಡರ್ಗ್ರೌಂಡಲ್ಲಿ. ಪುತ್ರ ಹೈಟ್ಸಿಂದ ಗ್ಯಾಂಬಾಕ್ ಲೈನಲ್ಲಿ ನಾನು ಪ್ಲ್ಯಾಟ್ಫಾರ್ಮ್ 1ಗೆ ಹೋಗ್ಬೇಕು. ನಾನು ಗ್ಯಾಂಬಾಕ್ ಸೈಡು ಮಸ್ಜಿದ್ ಜಾಮೆಗೆ ಹೋಗ್ಬೇಕು. ಅಲ್ಲಿ ನಂದು ಹಾಸ್ಟೆಲ್ ಇರೋದು. ಅಲ್ಲಿಂದ ಒಂದು 100 ಮೀಟರ್ ನಡಿಬೇಕು. ಸೊ ಬನ್ನಿ, KJ13 ಪ್ಲ್ಯಾಟ್ಫಾರ್ಮ್ 1 ಟಿಕೆಟ್ ತೊಗೊಳ್ಳೋಣ. ಚೇಂಜ್ ಕೇಳಿದೆ ಇಲ್ಲೇ ಬಿಲ್ಲಿಂಗ್ ಕೌಂಟ್ರ್ ಹತ್ರ. ನೋಡಿರಿ, ಕರೆನ್ಸಿ ನೋಟ್ಸು ನಮ್ಮ ಥರನೇ ಕಲರ್ ಇದೆ. ಬನ್ನಿ ಫಸ್ಟು ಟಿಕೆಟ್ ತೊಗೊಂಬರೋಣ. ಸೊ ಈ ಸಿಟಿ ಒಳಗಡೆ ಓಡಾಡೋ ಮೆಟ್ರೋಗಳನ್ನೆಲ್ಲ ರ್ಯಾಪಿಡ್ KL ಅಂತ ಕರೀತಾರೆ. ಸೊ ಅದರಲ್ಲಿ ಕಲರ್ಗಳಿದ್ದಾವೆ. ಈಗ ನಾನು ಈ ರ್ಯಾಪಿಡ್ KL ಟಿಕೆಟ್ ತೊಗೋಬೇಕು. ಕೆಲೆನಾಥ್ ಜಯ ಲೈನು, ಮಸ್ಜಿದ್ ಜಾಮೇಕು, 1 ಪರ್ಸನ್ನು 1.6 ರಿಂಗೆಟ್ಸು ಕ್ಯಾಶು. ಸೊ 1.6. ಸೊ ನಾನು 2 1 ರೂಪಾಯಿ ನೋಟ್ನ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ತಗೊಂತು. ಪ್ಲೀಸ್ ವೆಯ್ಟ್. ಓಕೆ, ಚೇಂಜು ಬಂತು. 20-40 ಪೈಸೆ ಚೇಂಜ್ ಬಂತು. ಥ್ಯಾಂಕ್ ಯು. Your good name? My name is Sasha. Nice to meet you. Nice meeting you. I'm Mahalakshmi. Right. Are you from India? Yes. Which part of India? South India, Bangalore. That's nice. Nice meeting you too. Nice meeting Thank you. Enjoy Malaysia. Yeah. Wow, ತುಂಬ ಫ್ರೆಂಡ್ಲಿ ಇದ್ದಾರೆ ಜನ. Yeah, sure. Please subscribe to my channel. Yo me enamoré con tus bellos ojos. Ay, morena, porque me vuelves loco. ಮೋನೋ ರೈಲ್ಗಳು ಇದೆ, ನಮ್ಮ ಥರ ಮೆಟ್ರೋ ಟ್ರೈನ್ಗಳು ಇದೆ, ರೆಗ್ಯುಲರ್ ಟ್ರೈನ್ಗಳು ಇದೆ, ಆಮೇಲೆ ಬಸ್ಸು
ಕ್ಯಾಬು ಎಲ್ಲ ಒಂದೇ ಜಾಗ. ಗುಡ್. ಪಲ್ಲದಲ್ಲಿಟ್ಟು ಬಾರಮ್ಮ ಮಹಾಲಕ್ಷ್ಮಿ 2ನೇ ಸ್ಟಾಪಲ್ಲೇ ಇಳ್ಕೋಬೇಕು ನೀನು. ಇವಾಗ ನಾನು ಬಂದಿರೋ ಮಸ್ಜಿದ್ ಜಮೆಕ್ ಸ್ಟೇಷನಲ್ಲಿ ಇನ್ನೊಂದು ಲೈನ್ ಕನೆಕ್ಟ್ ಆಗುತ್ತೆ. 2 ಲೈನ್ ಬರುತ್ತೆ ಇಲ್ಲಿ. ಸಿಕ್ಕಾಪಟ್ಟೆ ದೊಡ್ಡ ಮೆಟ್ರೋ ಲೈನ್ ಕನೆಕ್ಟಿವಿಟಿ ಇದೆ. ನೋಡಿ, ಇದೇ ಮಸ್ಜಿದ್ ಜಾಮೆಕ್ ಮೆಟ್ರೋ ಸ್ಟೇಷನ್ನು. ಮೆಟ್ರೋ ಸ್ಟೇಷನಿಂದ ಹಿಂಗೆ ಎಕ್ಸಿಟ್ ಆಗಿ ರೋಡ್ ಕ್ರಾಸ್ ಮಾಡ್ಕೊಂಡು ಬಂದ ತಕ್ಷಣ ಹಿಂಗೆ ನೋಡಿ, ಅದು ಮೇಲ್ಗಡೆ ಮೆಟ್ರೋ ಹೋಗೋ ಲೈನು. ಹಿಂಗೆ ನಡ್ಕೊಂಡು ಹಿಂಗೆ ಹೋಗ್ತಾ ಇರಬೇಕು. ಸೊ ಫೀಮೇಲ್ ಡಾಮ್ ಬುಕ್ ಮಾಡಿದ್ದೀನಿ 503. ಸೊ ಕೀ ಕೊಟ್ಟಿದ್ದಾರೆ, ಬನ್ನಿ ಒಳಗಡೆ ಹೋಗೋಣ. ಐಲ್ ಟರ್ನ್ ಆಫ್. ನೋಡಿ, ಇದು ನನ್ನ ಬೆಡ್ಡು. ಸೇವ್ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲೊಂದು ಬ್ಯಾಗ್ ಇದೆ, ಆಮೇಲೆ ಇಲ್ಲೊಂದು ಬ್ಯಾಗ್ ಇದೆ. ಅಲ್ಲಿ ಲಾಕರ್ಸ್ ಇದೆ. ಲಾಕರ್ಸ್ ಒಳಗಡೆ ನಾನು ಬೆಲೆ ಬಾಳುವಂಥ ಚಾರ್ಜರು ಅವು ಇವು ಎಲ್ಲ ಅದರೊಳಗೆ ಹಾಕಿ ಹೋಗ್ತೀನತ್ತ. ಈ ಕಡೆ ಒಂದಿದೆ, ಈ ಕಡೆ ಒಂದಿದೆ, ಇಲ್ಲೊಂದಿದೆ, ಇದು ನಂದು, ಇಲ್ಲೊಂದಿದೆ. ಕಾಮನ್ ವಾಶ್ರೂಮ್ಗಳಿದ್ದಾವೆ. ಆಮೇಲೆ ಇನ್ನೇನು ನೋಡಿ, ನಮ್ಮ ಹಾಸ್ಟೆಲಿಂದ ಏನಂತ ಚೆನ್ನಾಗಿ ಇಲ್ಲಿ ಮೆರ್ಡೆಕ ವ್ಯೂ ಸಿಗುತ್ತೆ ಚೂರು. ಅದು ಬಿಟ್ಟು ಇಲ್ಲೊಂದು ಡಾರ್ಮೆಟ್ರಿ ಇದೆ, ಹಿಂಗೆ ಹೋಗಬೇಕು. ಸೊ ಈ ಹಾಸ್ಟೆಲ್ಗೆ ನಾನು ಇಲ್ಲಿ ಬೇರೆ ಏನೋ ಇದೆ ರೀ ನಮ್ಮ ಹಾಸ್ಟೆಲಲ್ಲಿ, ಸ್ಮೋಕಿಂಗ್ ಏರಿಯಾ. ಸದ್ಯಕ್ಕೆ ನಾನು ಅಲ್ಲೆಲ್ಲ ಹೋಗಲ್ಲ, ಬೇಡ ಬನ್ನಿ. ಏನು ಗೊತ್ತಾ, ಈ ಹಾಸ್ಟೆಲ್ದು ರೇಟ್ ಒಂದು ರಾತ್ರಿಗೆ 800 ರೂಪಾಯಿ. ನಾನು 2 ರಾತ್ರಿ ಇಲ್ಲಿ ಬುಕ್ ಮಾಡ್ಕೊಂಡಿದ್ದೀನಿ. ಬ್ರೇಕ್ಫಾಸ್ಟ್ ಕೊಡ್ತಾರೆ, ಮತ್ತು ಆಲ್ಮೋಸ್ಟ್ ಟೂರಿಸ್ಟ್ ಪ್ಲೇಸಸ್ಗೆಲ್ಲ ಈ ಜಾಗ ತುಂಬ ಹತ್ತಿರ ಇದೆ. ಹಾಗಾಗಿ ಇದನ್ನು ಬುಕ್ ಮಾಡ್ಕೊಂಡಿರೋದು ನಾನು. ಕಾಫಿ ಅನ್ಲಿಮಿಟೆಡ್ ಇದೆ. ಸದ್ಯಕ್ಕೆ ಒಂದು ಕಾಫಿ ಮಾಡ್ಕೊತಾ ಇದ್ದೀನಿ ನಾನು. ಹಾಲು ಪೌಡ್ರು ಹಾಕಿ ಎಮರ್ಜೆನ್ಸಿಗೆ ಅಂತ ಮನೇಲಿ ಇದ್ದಿದ್ದೊಂದು ಕೋಕೋನಟ್ ಬಿಸ್ಕೆಟ್ ತಗೊಂಬಂದಿದ್ದೆ, ಅದನ್ನು ತಿಂತಾ ಇದ್ದೀನಿ. ಇದು ಹಾಸ್ಟೆಲ್ನ ಕತೆ. ಈ ಹಾಸ್ಟೆಲ್ಗೆ 1 ರಾತ್ರಿಗೆ 800 ರೂಪಾಯಿ. ಹುಡುಗರು ಬಂದು ಬುಕ್ ಮಾಡ್ಕೊಬೋದು. ಪ್ರೈವೇಟ್ ರೂಮ್ಸ್ ಇದೆ, 5 ಫ್ಲೋರ್ ಇರೋದು. ನಾನಿರೋದೇ 5ನೇ ಫ್ಲೋರಲ್ಲಿ, ಲಾಸ್ಟ್ ಫ್ಲೋರಲ್ಲಿ. ಫೀಮೇಲ್ ಡಾರ್ಮಿಟ್ರಿಗಳು ಸಪ್ರೇಟು, ಮೇಲ್ ಡಾರ್ಮಿಟ್ರಿಗಳು ಸಪ್ರೇಟು, ಮಿಕ್ಸ್ಡ್ ಡಾರ್ಮಿಟ್ರಿಗಳು ಇರುತ್ತವೆ. ಅದರೊಳಗಡೆ ಹುಡುಗಿರು ಎಲ್ಲರೂ ಇರ್ತಾರೆ. ಆಮೇಲೆ ಪ್ರೈವೇಟ್ ಡಾರ್ಮಿಟ್ರಿಗಳು ಇದೆ. ನೋಡ್ರಿ, ಸಾಯಂಕಾಲ ಆಯಿತು, ಯಾಪಾಟಿ ಟ್ರಾಫಿಕ್ಕು. ನಿಮ್ಮೆಲ್ಲರಿಗೂ ಈ ಇನ್ಫಾರ್ಮೇಟಿವ್ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮುಂದಿನ ಪ್ರತಿಯೊಂದು ವಿಡಿಯೋಗಳಲ್ಲೂ ನಿಮಗೆ ಇಂಚಿಂಚು ಮಾಹಿತಿ, ಎಷ್ಟು ಖರ್ಚಾಯಿತು, ಹೇಗೆ ಖರ್ಚು ಮಾಡಿದೆ, ಹೇಗೆ ಏನು ತೊಗೊಂಡೆ ಎಲ್ಲನೂ ಗೊತ್ತಾಗುತ್ತೆ ವಿತ್ ಎಂಟರ್ಟೈನ್ಮೆಂಟ್. ಮಿಸ್ ಮಾಡಿದೆ ನೋಡಿ. ಎಸೆಂಜಲ್ಸ್ ಪ್ಲೀಸ್, ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ಈ ವಿಡಿಯೋ ನೋಡ್ಕೊಂಡು ಬಂದಿದ್ರೆ ಥ್ಯಾಂಕ್ ಯು. ಆ್ಯಂಡ್ ಮುಂದಿನ ಸ್ಪೆಷಲ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.